ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾರೆ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ದೇವ ಪೂಜೆಯ ಮಾಟ, ದೇವ ಪೂಜೆಯ ಮಾಟ, ದುರಿತ ಬಂಧನ ದೋಟ, ದೇವ ಪೂಜೆಯ ಮಾಟ. ಬಸವಲಿಂಗಾಯನವರು ಬೆಂಗಳೂರು ಬಸವ ಧರ್ಮ ಕೇಂದ್ರ ವತಿಯಿಂದ ಹುಲಿಗಾರಿ ಗ್ರಾಮದಲ್ಲಿ ಕೈಪಿಟ್ಟ ಒಂದು 304ನೇ ಮಹಾ ಕಾರ್ಯಕ್ರಮವನ್ನು ಸುರೇಶ್ ಮನೆಯಲ್ಲಿ ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ಚಂದ ಬಸವ ಒಡೆಯ ಮಹಾಸ್ವಾಮಿಗಳಾದ ಶಿವ ಮಹಾಸ್ವಾಮಿ ಆಗಮಿಸಿದ ಅವರಿಗೆ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು. 104ನೇ ಮಹಾಮನೆ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಬಸವಕ್ಕೆ ಸದಸ್ಯರಾದ ಬಿಳಿಜಗಮೋಡೆ ಗ್ರಾಮದ ಶರಣರಾದ ಮಾದಪ್ಪನವರು ಅವರು ಸಹ ಆಗಮಿಸಿದ್ದಾರೆ. ನಮ್ಮ ಬಸವ ಧರ್ಮಕ್ಕೆ ಪರವಾಗಿ ಇಬ್ಬರು ಗ್ರಾಮಸ್ಥ ಪರವಾಗಿ ಶರಣಾರ್ಥಿಗಳು. ಇದೇ ಸಂದರ್ಭದಲ್ಲಿ ನಮ್ಮ ಬಸವಕ್ಕೆ ಅಧ್ಯಕ್ಷರಾದ ಶರಣರಾದ ಶಿವ ಮಲ್ಲಪ್ಪನವರಿಗೂ ಸಹ ಭಕ್ತಿಯಿಂದ ಶರಣಾರ್ಥಿಗಳು. ಗಂಟಾ ಪೂಜೆ ಮಾತನಾಡಿ ಬಸವಣ್ಣ ಪೂಜೆ ಸಲ್ಲಿಸಾದ ಪಶುಮೂರ್ತಿಗಳು ಸಹ ಬಸಕಿನ ಪರವಾಗಿ ಶರಣಾರ್ಥಿಗಳು. ಹಾಗೂ ಇದು 3 ತಿಂಗಳು ಆಗಬೇಕಾಯಿತು. ಅವರ ಕೆಲವು ಒತ್ತಡೆಯಿಂದ ನಾವು ಮುಂದೂಡಿ ಇದೇ 104ನೇ ಕಾರ್ಯಕ್ರಮ ಮಾಡೋದ್ರಿಂದ ಅವರು ನಮ್ಮ ಶರಣ ದಂಪತಿಗಳಾದ ಶರಣೆ ನಿರ್ಮಲಾ ಹಾಗೂ PM ಸುರೇಶ್ ಅವರಿಗೆ ಭಕ್ತಿಯಿಂದ ಶರಣಾರ್ಥಿಗಳು. ಹಾಗೂ ಬಸವ ಕೇಂದ್ರದ ಅಧ್ಯಕ್ಷರು ಜಿಲ್ಲಾ ಸಹಕಾರ ನಾಗರಿಮೂರ್ತಿಗಳಿಗೂ ಸಹ ಭಕ್ತಿಯಿಂದ ಶರಣಾರ್ಥಿಗಳು. ಹಾಗೂ ಈ ಗ್ರಾಮದ ಆಲ್ರೆಡಿ ನಿರ್ದೇಶಕ ರಾಜವರು ಸಹ ಹಾಗೂ ಹೆಣ್ಣುಮಕ್ಕಳು ಪುಟಾಣಿ ಮಕ್ಕಳು ಎಲ್ಲ ಬಸದ ಪರವಾಗಿ ಶರಣಾರ್ಥಿಗಳು. ಓಂಕಾರವೇ ಶಿವಮಯವು, ಓಂಕಾರವೇ ಜಗಮಯವು, ಶಿವಮಯವು. ಓಂಕಾರವೇ ಶಿವಮಯವು, ಎಲ್ಲೆಡೆ ನೋಡಿದರು ಶಿವನಿಹನುಮೋಹವ, ನಿಲ್ಲದ ಸ್ಥಳವು ಉಂಟೇನು. ಎಲ್ಲೆಡೆ ನೋಡಿದರು ಶಿವನಿಹನುಮೋಹವ, ನಿಲ್ಲದ ಸ್ಥಳವು ಉಂಟೇನು. ಎಲ್ಲೆಲ್ಲೂ ಶಿವನಿಹನು ಜಗವೆಲ್ಲ ತುಂಬಿಹನು, ಎಲ್ಲೆಲ್ಲೂ ಶಿವನಿಹನು ಜಗವೆಲ್ಲ ತುಂಬಿಹನು. ಎನ್ನೊಡೆಯ ಕರುಣಾಳು ಜಗದೀಶನು ನಮ್ಮ ಪರಮೇಶನು. ಓಂಕಾರವೇ ಶಿವಮಯವು, ಓಂಕಾರವೇ ಜಗಮಯವು, ಶಿವಮಯವು. ಓಂಕಾರವೇ ಶಿವಮಯವು, ಕಳ್ಳರ ಕಣ್ಣಿಗೆ ಕಲ್ಲಾಗಿಹ ಶಿವಶಿಲೆಯಾಗಿಹ, ಕಳ್ಳರ ಕಣ್ಣಿಗೆ ಕಲ್ಲಾಗಿಹ ಶಿವಶಿಲೆಯಾಗಿಹ.
ಉಸಿ ನುಡಿವ ಭಕ್ತರಿಗೆ ಅಸಾಮಾನ್ಯ ಪರಶಿವನು. ಉಸಿ ನುಡಿವ ಭಕ್ತರಿಗೆ ಅಸಾಮಾನ್ಯ ಪರಶಿವನು. ತಾನೊಲಿಯ ಶಿವ ತಾನೊಲಿಯ, ತಾನೊಲಿಯ ಶಿವ ತಾನೊಲಿಯ. ಓಂಕಾರವೇ ಶಿವಮಯವು, ಓಂಕಾರವೇ ಜಗಮಯವು, ಈ ಶಿವಮಯವು. ಓಂಕಾರವೇ ಶಿವಮಯವು. ಮಾಲಿನೀರನ್ನೇ ಪಾರ್ವತಿ ಪಾಲಿಸನ್ನ. ಪಾರ್ವತಿ ಬಕುತರ ಸಾರಥಿ ವಂದಿಪೆ, ಪಾರ್ವತಿ ಬಕುತರ ಸಾರಥಿ ವಂದಿಪೆ. ಸುರ ಸಾರಥಿ ಷಣ್ಮುಖ ಗಣಪರ ಮಾತೆ, ಸುರ ಸಾರಥಿ ಷಣ್ಮುಖ ಗಣಪರ ಮಾತೆ. ಪಾರ್ವತಿ ಪಾಲಿಸನ್ನ ಮಾನಿನೇರನ್ನೇ ಪಾರ್ವತಿ ಪಾಲಿಸನ್ನ. ಮನಕಭಿಮಾನಿಯೇ ನೆನೆವೆನು ನಿನ್ನನು, ಮನಕಭಿಮಾನಿಯೇ ನೆನೆವೆನು ನಿನ್ನನು. ಅನುಗ್ರಹಿಸೆನಗೆ ಅಂಬುಜಪಾಣಿ, ಅನುಗ್ರಹಿಸೆನಗೆ ಅಂಬುಜಪಾಣಿ. ಪಾರ್ವತಿ ಪಾಲಿಸನ್ನ ಮಾಲಿನೀರನ್ನೇ ಪಾರ್ವತಿ ಪಾಲಿಸನ್ನ. ಮಂಗಾಳೆ ಮೃಡನಂತ ರಂಗಾಳೆ. ನಮ್ಮ ಶ್ರೀಗಳಿರೋಕ್ಕೆ ಅವರು ಇಡೀ ನಮ್ಮೆಲ್ಲರಿಗೂ ಹಾಗೂ ಸಮಾಜಕ್ಕೆ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ನೀಡ್ತಾರೆ ಅಂತಕ್ಕಂಥ ಭರವಸೆ ಅವರ ಪಾದಾರದಲ್ಲಿ ಶರಣ ಶರಣಾರ್ಥಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ನಮ್ಮ ಸ್ನೇಹಿತರಾದ ರಾಜವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು. ಹಾಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬಿಳಿಜೊಳ್ಳೆ ಮೊಳೆಯಂತಹ ಮೊಳೆಯ ಮಾದೇವನವರ ಮಾರಕನವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಈ ಒಂದು ಧಾರ್ಮಿಕತೆಯಲ್ಲಿ ಅವರು ಶಿವಶರಣೆಯರು. ಅವರೆಲ್ಲರೂ ಕೂಡ ನಮ್ಮಲ್ಲಿ ಎಲ್ಲ ಕಾರ್ಯಕ್ರಮಕ್ಕೂ ಆಗಮಿಸ್ತಾರೆ. ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಚಾರ್ಜ್ ಆಗಿದೆ ನೋಡಿ ಬಂದಿದ್ದಾರೆ. ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪರಶುಮೂರ್ತಿಯವರು ಕೂಡ ಬಂದಿದ್ದಾರೆ. ಈ ಒಂದು ಪರಶುಮೂರ್ತಿಯವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ನಾನು ಸ್ವಾಗತವನ್ನು. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಹೇಶ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನನ್ನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹೊರಗಡೆಯಿಂದ ಬಂದು ನಮ್ಮೆಲ್ಲರನ್ನೂ ಬೆಂತಟ್ಟಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶಿವಮಾಧಪ್ಪನವರು ಕೂಡ ಬಂದಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷರಾದ ಶ್ರೀ ನಾಗೇಂದ್ರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಾರ್ಚ್ನಲ್ಲಿ ಆಗಬೇಕಾಗಿತ್ತು. ಇದು ಕಾರಣಾಂತರದಿಂದ ಮುಂದುವರೆದು ಈ ಒಂದು ಕಾರ್ಯಕ್ರಮ ಇದು ತಕ್ಷಣಕ್ಕೆ ಆಗಿರ್ತಕ್ಕಂಥ ಕಾರ್ಯಕ್ರಮ. ಇದನ್ನು ತಾವ್ಯಾರೋ ಅಭ್ಯತ ಏನು ಬೇಸರ ಮಾಡ್ಕೊಂಡ್ಬಂದು ತಾತ್ಕಾಲಿಕವಾಗಿ ಸಂದರ್ಭ ಬಂದ ಪರಿಸ್ಥಿತಿಗೆ ಕಾರ್ಯಕ್ರಮ ಮಾಡಿದ್ದೇನೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಆದರೆ ಸಂದರ್ಭಾನುಸಾರ ಇದಾಗಿದೆ. ಆದ್ದರಿಂದ ದಯಮಾಡಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅಷ್ಟು ಯಶಸ್ವಿಯಾಗಿ ನಾವು ಕೂಡ ನೆರವೇರಿಸ್ಕೊಡ್ಬೇಕು ಅಂತ ಮತ್ತೊಮ್ಮೆ ನಮ್ಮ ಇಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಬಂಧುಗಳ ಮತ್ತು ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ವತಿಯಿಂದ ಜ್ಞಾನದ ಅಜ್ಞಾನ ನೋಡಿ ಕೇಳಿ ನೋಡಿ ಅಂತ ಒಂದು 8 ನಿಮಿಷ ಉಪಕಾರ ನೀಡಬೇಕೆಂದು ಶರಣಾರ್ಥಿ. ವೇದಾಂತ ಬ್ರಹ್ಮಶ್ರೀ ಶಿವಾಚಾರ್ಯ ಸ್ವಾಮಿಗಳು ಈ ಒಂದು ಸಭೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಭವ್ಯವಾದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ.
ವಿಕಾಸ ಗುರು ಗುರುನು ಕೇಳಿ ಗುರುವೇ ನಾನೆಮ್ಮ ಚರಣವನ್ನು ಮುಟ್ಟಿಸುವೆನು ಕರುಣಾದಿತ್ಯನಿಗೆ ಕೃಪೆಯ ಗುರುನು ವರ್ಣನೆ ಮಾಡ್ತಾರೆ. ಈ ಒಂದು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ನಾಗರಬಾವಿಯವರು ಆಯೋಜಿಸಿರ್ತಕ್ಕಂತಹ ಮನೆ ಮನೆಯಲ್ಲಿ ಮಹಾಮನೆ ಈ ಶರಣ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆಗಲೇ ಸ್ವಾಗತ ಬಯಸಿದ್ದಾರೆ. ಹಾಗೂ ಗುರುಗಳು ಸಹ ಆಶೀರ್ವಾದವನ್ನು ನೀಡಿರ್ತಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಮತ್ತು ಇದರ ಧ್ಯೇಯೋದ್ದೇಶಗಳೇನು ಅಂದರೆ, ಪ್ರತಿ ಮನೆಗಳಲ್ಲಿಯೂ ಸಹ ತೆರಳಿ ನಿಮಗೆ ಬಸವ ಧರ್ಮವನ್ನು ಬೋಧಿಸುವುದು ಹಾಗೂ ಈಗಾಗಲೇ ನಿಮ್ಮಲ್ಲಿ ನೀವು ಕಲಿತಿರ್ತಕ್ಕಂತಹ ವಿದ್ಯೆಗಳನ್ನು ಅಥವಾ ಗುರು ಪೂಜೆಯನ್ನು ಅಥವಾ ಲಿಂಗ ಪೂಜೆಯನ್ನು ಇನ್ನಷ್ಟು ಬಲಪಡಿಸಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಮನೆಯಲ್ಲಿ ಮಹಾಮನೆ. ಮನೆ ಅಂದರೆ ಏನು ಅಂದರೆ, ಮನಸ್ಸಿಗೆ ನೆಮ್ಮದಿ ನೀಡ್ತಕ್ಕಂತಹ ತಾಣವೇ ಮನೆ. ಮನೆ ಅಂದರೆ ಒಂದು ಸೂರ್ಯನ ಕೆಳಗಡೆ ಎಲ್ಲ ಸೇರಿ ಒಂದು ಸಭೆ ನಡೆಸುವುದಾಗಲಿ ಅಥವಾ ವಿಶ್ರಾಂತಿ ಪಡೆಯಲಿಕ್ಕೋಸ್ಕರ ನಿರ್ಮಿಸಿರ್ತಕ್ಕಂತಹ ಮನೆ. ಈ ಮನೆ ಎಲ್ಲರಿಗೂ ಸಹ ನೆಮ್ಮದಿಯನ್ನು ನೀಡಬೇಕು ಅನ್ನೋದು ಈ ಉದ್ದೇಶ. ಪ್ರಪ್ರಥಮವಾಗಿ ನಮ್ಮ ವೀರಶೈವ ಧರ್ಮ ಕ್ಷೀಣಿಸ್ತಾ ಇದೆ. ಇದನ್ನು ಈ ಕ್ಷೀಣತೆಯನ್ನು ಕಡಿಮೆ ಮಾಡಬೇಕು ಮತ್ತು ಅನ್ಯ ಧರ್ಮದ ಜೊತೆ ಹೋರಾಡೋದಕ್ಕೆ ನಾವು ಸಬಲರಾಗಿರಬೇಕು. ಹಾಗಾಗಿ ನಮ್ಮ ಧರ್ಮದ ಸಂಸ್ಕೃತಿ ಏನು, ನಮ್ಮ ಧರ್ಮದ ವೈಶಿಷ್ಟ್ಯತೆ ಏನು, ನಮ್ಮ ಧರ್ಮದ ಧ್ಯೇಯೋದ್ದೇಶಗಳೇನು, ಇದನ್ನೆಲ್ಲ ನೀವೆಲ್ಲ ಆಗಲಿ ಗೊತ್ತಿರುತ್ತೆ. ಆದರೂ ಸಹ ಈ ಬಸವ ಧರ್ಮದವರು ಬ್ರಷ್ ಮಾಡ್ತಾ ಇರ್ತಾರೆ ನಿಮಗೆಲ್ಲ, ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಕಲ್ತ್ಕೊಳ್ಳಿ ಅಂತೇಳಿ. ಮೊದಲು ವೀರಶೈವ ಧರ್ಮದ ಲಾಂಛನಗಳ ಬಗ್ಗೆ ಹೇಳೋದಾದ್ರೆ, ವೀರಶೈವ ಧರ್ಮದ ಲಾಂಛನಗಳು 3: ತ್ರಿಪುಂಡ್ರ ಅಂದ್ರೆ ಭಸ್ಮ, ಮತ್ತೆ ಲಿಂಗು, ಮತ್ತೆ ರುದ್ರಾಕ್ಷಿ. ಈ 3 ಯಾವ ಸಾಧಕನ ವೀರಶೈವರ ದೇಹದ ಮೇಲೆ ಇರುತ್ತದೋ ಅಲ್ಲಿಯ ತನಕ ಅವರು ಯಾರಿಗೂ ಅಂಜಬೇಕಾಗಿಲ್ಲ, ಯಾರಿಗೂ ಒಳುಕಬೇಕಾಗಿಲ್ಲ. ಯಾಕೆಂದ್ರೆ ಅವರೇ ಜೀವಿಗಳಲ್ಲಿ ಪರಮಾತ್ಮನ ಕಿರಣಗಳು, ಅವರೇ ದೇವರು ಅಂತ ಒಂದು ಕಡೆ ವಚನಕಾರರು ಉಲ್ಲೇಖ ಮಾಡ್ತಾರೆ. ಅಂದ್ರೆ ನಮ್ಮ ಧರ್ಮದ ಲಾಂಛನಗಳಾದ ವಿಭೂತಿ, ಮತ್ತೆ ಲಿಂಗು, ಮತ್ತೆ ರುದ್ರಾಕ್ಷ, ಈ 3 ಸದಾಕಾಲ ನೆನ್ಪಿಟ್ಕೋಬೇಕು. ದಯಮಾಡಿ ಎಲ್ಲರೂ ವಕ್ಷಸ್ಥಳದ ಮೇಲೆ ನಿಮ್ಮ ಗುರು ಧಾರಣೆ ಮಾಡಿರ್ತಕ್ಕಂತಹ ಲಿಂಗವನ್ನು ಧರಿಸಿರ್ಬೇಕು. ಏಕೆಂದ್ರೆ ಲಿಂಗ ಇದ್ದವ್ರನ್ನ ಮಾತ್ರ ಲಿಂಗಾಯತರು ಅಂತ ಕರೀತಾರೆ. ಹಣ ಯಾರ ಹತ್ರ ಇರ್ತದೋ ಅವ್ರನ್ನ ಹಣವಂತರು ಅಂತ ಕರೀತಾರೆ. ಗುಣ ಯಾರ ಹತ್ರ ಇರ್ತೋ ಅವರು ಗುಣವಂತರು ಅಂತ ಕರೀತಾರೆ. ಹಾಗೆ ಈ ಲಿಂಗವನ್ನ ಯಾರು ಧರಿಸ್ತಾರೋ ಅವರನ್ನು ಮಾತ್ರ ಲಿಂಗಾಯತರು ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ಈ ಲಿಂಗ ಅನ್ನೋದು ಯಾವಾಗ ಧಾರಣೆ ಮಾಡಿರ್ತಾರೆ ಅಂದ್ರೆ, ಒಂದ್ ಕಡೆ ಹೇಳ್ತಾರೆ ತಾಯಿ ಗರ್ಭದಿಂದ ಹಿಡಿದು ಭೂಗರ್ಭಕ್ಕೆ ಸೇರೋ ತನಕನೂ ಈ ಲಿಂಗ ನಿಮ್ಮ ಎದೆ ಮೇಲೆ ಇರಬೇಕು ಅಂತ ಹೇಳಿ. ಈ ವೀರಶೈವರ ವೈಶಿಷ್ಟ್ಯ ಏನಪ್ಪಾ ಅಂತ ಹೇಳಿದ್ರೆ, ಹುಟ್ಟಿದಾಗಲೇ ಲಿಂಗ ಧಾರಣೆ ಮಾಡ್ಕೊಂಡು ಬರ್ತಾರೆ, ಹಾಗೂ ಸಾಯುವಾಗಲೂ ಸಹ ಲಿಂಗ ಧಾರಣೆ ಮಾಡ್ಕೊಂಡಿರ್ತಾರೆ. ಸೊ ಹುಟ್ಟುವಾಗಲೇ ಯಾವ ತರಹ ಲಿಂಗ ಧಾರಣೆ ಮಾಡ್ಕೊಂಡ್ ಬಂದಿರ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ನೆನಪಿಸ್ಕೊಳ್ಳಿ. ಶ್ರೀಮತಿ ಗರ್ಭಿಣಿಯಾಗಿರುವಾಗಲೇ ಸೀಮಂತ ಪ್ರಸ್ಥ ಅಂತ ಏರ್ಪಡಿಸ್ತಾರೆ. ಆವಾಗಲೇ ಅವಳ ಬಲ ತೋಳಿಗೆ ಒಂದು ಶಿವಲಿಂಗವನ್ನ ಒಂದು ವಸ್ತ್ರದಲ್ಲಿ ಗುರುಗಳು ಆಶೀರ್ವಾದ ಮಾಡಿ ಕರುಣಿಸಿ ಅದನ್ನ ಧಾರಣೆ ಮಾಡಿರ್ತಾರೆ. ಇಷ್ಟೇ ಅಲ್ಲ, ಆ ಕಿವಿಲಿ ಓಂ ನಮಃ ಶಿವಾಯ ಎಂತಕ್ಕಂತಹ ಷಡಕ್ಷರ ಮಂತ್ರವನ್ನು ಸಹ 3 ಬಾರಿ ಉಚ್ಚಾರಣೆ ಮಾಡಿರ್ತಾರೆ. ಈ ಮಂತ್ರವು ನಿಮ್ಮ ಉದರದಲ್ಲಿ, ನಿಮ್ಮ ಗರ್ಭದಲ್ಲಿ ಬೆಳೆದಿರ್ತಕ್ಕಂತಹ ಶಿಶುವಿಗೆ ತಲುಪುತ್ತೆ ಅದು. ಯಾಕೆಂದ್ರೆ ಶಿಶು ಗರ್ಭಾವಸ್ಥೆಯಲ್ಲಿರುವಾಗ ತುಂಬಾ ಅಲರ್ಟ್ ಆಗಿರ್ತದೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿದೆ, ಮತ್ತೆ ವೈದ್ಯಕೀಯವಾಗಿ ಪ್ರೂವ್ ಮಾಡಿದ್ದಾರೆ. ಹಿಂದೆ ನಿಮಗೆಲ್ಲ ಮಹಾಭಾರತದ ಕಥೆ ಗೊತ್ತಿರ್ಬೋದು. ಸುಭದ್ರೆಯ ಮಗ ಅಭಿಮನ್ಯು ಗರ್ಭದಲ್ಲಿರುವಾಗಲೇ ಚಕ್ರವ್ಯೂಹವನ್ನ ಒಳಗಡೆ ಯಾವ ತರ ಪ್ರವೇಶ ಮಾಡಬೇಕು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಸುಭದ್ರೆಗೆ ಹೇಳುವಾಗ, ಆ ಸುಭದ್ರೆ ನಿದ್ದೆ ಮಾಡ್ತಾ ಇರುವಾಗಲೂ ಸಹ ಒಳಗಡೆ ಇರ್ತಕ್ಕಂಥ ಗರ್ಭದಲ್ಲಿ ಇರ್ತಕ್ಕಂಥ ಅಭಿಮನ್ಯು ಹ್ಞೂ 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 ಅಂತ ಒಪ್ಕೋತಾ ಇರ್ತಾರೆ.
ಆಗ ಕೃಷ್ಣ ಪರಮಾತ್ಮ ತಿರುಗಿ ನೋಡ್ತಾರೆ, ಇದೇನಿದು ಕಣ್ಣು ಮಲಗಿರುವಾಗಲೇ ಒಳಗಡೆ ಬರ್ತಾ ಇದೆ ಅಂತ ನಿಲ್ಲಿಸ್ಬಿಡ್ತಾನೆ. ಮತ್ತೆ ಭಕ್ತ ಪ್ರಹ್ಲಾದ ನೀವೆಲ್ಲ ನೋಡಿರ್ಬೋದು. ಪ್ರಹ್ಲಾದ ಅವರು ಹಯಾದು ಅವಳು ಗರ್ಭದಲ್ಲಿರುವಾಗಲೇ ಈ ಪ್ರಹ್ಲಾದನಿಗೆ ನಾರದ ಮಹರ್ಷಿಗಳು ಬೋಧನೆ ಮಾಡ್ತಾರೆ. ಹರಿನಾಮವೇ ಚಂದ, ಅದನ್ನು ನಂಬ್ಕೋಕಲ್ಲ ಅಂತ ಹೇಳಿ ಬೋಧನೆ ಮಾಡ್ತಾರೆ. ಹಾಗಾಗಿ ಈ ಒಂದು ಗರ್ಭದಲ್ಲಿರ್ತಕ್ಕಂತಹ ಶಿಶುವಿಗೆ ಓಂ ನಮಃ ಶಿವಾಯ ಮಂತ್ರವನ್ನ ಉಚ್ಚಾರಣೆ ಮಾಡ್ತಾರೆ. ಈ ಒಂದು ಮಂತ್ರದಿಂದ ಆ ಮಗು ನಾನು ಪೂರ್ವ ಜನ್ಮದಲ್ಲಿ ಏನಾಗಿದೆ, ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರೇ ಶಯನಂ ಅನ್ನುವಾಗ ನಾನು ಹುಟ್ಟಬಾರ್ದಾಗಿತ್ತು, ನಾನು ಬಂದ್ಬಿಟ್ನಲ್ಲ, ಪುನಃ ಈ ಲೋಕಕ್ಕೆ ಬಂದಲ್ಲಪ್ಪ ಪರಮಾತ್ಮ ಅಂತೇಳಿ ಆ ಭ್ರೂಣಾವಸ್ಥೆಯಲ್ಲಿರ್ತಕ್ಕಂತಹ ಮಗು ಒಳಗೆ ಬರುತ್ತೆ. ಆಗ ಯಾವಾಗ ಗುರುವಿನ ಶಬ್ದಗಳು ಓಂ ನಮೋ ಶಿವ ಬೀಜಾಕ್ಷರ ಮಂತ್ರಗಳು ಆ ಮಗುವಿನ ಕಿವಿಗೆ ತಾಕುತ್ತೋ ಆವಾಗ ನಾನು ಬದುಕಬಲ್ಲೆ ಅಂತ. ಯಾಕೆಂದ್ರೆ ಸಮುದ್ರದಲ್ಲಿ ನೀರಿನಲ್ಲಿ ಮುಳುಗ್ತಾ ಇರೋರಿಗೆ ಒಂದು ಹುಲ್ಲುಗಡ್ಡಿ ಸಿಕ್ಕಿದ್ರು ಸಾಕು ಬದುಕ್ತಾರೆ. ಹಾಗಾಗಿ ಆ ಗುರು ನಾನು ಈ ಭವಸಾಗರವನ್ನ ದಾಟಬಲ್ಲೆ ಅಂತಕ್ಕಂತಹ ಧೈರ್ಯ ಬಂದು